ನಮ್ಮಮ್ಮ ಅವ್ರ ಲೈಫ್ ಅಲ್ಲಿ ಇದೇ ಫಸ್ಟ್ ಟೈಮ್ ಸಲೂನ್ಗೆ ಬಂದಿದ್ದು. ನಾನು ಯಾವತ್ತೂ ಬಂದಿರ್ಲಿಲ್ಲ ಇಷ್ಟು ದೊಡ್ಡ ಸಲೂನ್ಗೆ. ನಮ್ಮಮ್ಮ ಅಪ್ಪ 31st ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಿದೆ ಅಂತ ಈ ಸಲ ಏನಾದ್ರೂ ಸರ್ಪ್ರೈಸ್ ಮಾಡ್ಬೇಕಂತ ಅನ್ಕೊಂಡೆ. ಬಟ್ ಈ ಸಲ ಸರ್ಪ್ರೈಸ್ ಗಿಂತ ಅವ್ರಿಗೆ ಯೂಸ್ ಆಗೋ ತರ ಏನಾದ್ರೂ ಪ್ಲಾನ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಹಾಗೆ ಅಮ್ಮನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಇದುವರೆಗೂ ಸಲೂನ್ಗೆ ಹೋಗಿಲ್ಲ ಅಂದ್ರು. ಸರಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಆನ್ ದಿ ವೇ ಹೋಗ್ತಾ ಅವ್ರಿಗೆ ಝೂಡಿಯೋನಲ್ಲಿ 2 ಜೊತೆ ಬಟ್ಟೆ ತಗೊಂಡು ಒಂದ್ ಡ್ರೆಸ್ ಅಲ್ಲೇ ಚೇಂಜ್ ಮಾಡಿಸಿ ಬನಶಂಕರಿ ಫಸ್ಟ್ ಸ್ಟೇಜ್ ನಲ್ಲಿರೋ ನನ್ನ ಫ್ರೆಂಡ್ ಸಲೂನ್ ಕರ್ಕೊಂಡ್ ಬಂದೆ. ನಮ್ಮ ಅಮ್ಮನ್ ತಲೆ ಕೂದಲು ರೈನ್ಬೋ ಕಲರ್ ತರ ಎಲ್ಲಾ ಕಲರ್ ಆಗೋಗಿತ್ತು. ಏನ್ ಟ್ರೀಟ್ಮೆಂಟ್ ಮಾಡಿದ್ರೆ ಬೆಟರ್ ಅಂತ ಅವನ್ಗೆ ಸಜೆಸ್ಟ್ ಮಾಡಕ್ ಹೇಳ್ದೆ. ಅವನು ಫಸ್ಟ್ ಗೆ ಏರ್ ಕಲರಿಂಗ್ ಮಾಡಿ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳ್ದ. ಓಕೆ ಅಂತ ಹೇಳಿ ಫಸ್ಟ್ ಏರ್ ಕಲರಿಂಗ್ ಪಾರ್ಟ್ ಮುಗಿಸಿ 310X ಅನ್ನೋ ಟ್ರೀಟ್ಮೆಂಟ್ ಮಾಡಿದ್ರು. ಈ ಟ್ರೀಟ್ಮೆಂಟ್ ಯಾರಿಗೆ ಏರ್ ಬ್ರೇಕೇಜ್ ಜಾಸ್ತಿ ಇರುತ್ತೆ, ಏರ್ ಫ್ರಿಜಿನೆಸ್ ಇರುತ್ತೆ ಅವ್ರಿಗೆ ಈ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ನಾನು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದು ಕ್ಲೀನ್ ಅಪ್, ಪೆಡಿಕ್ಯೂರ್, ಆಮೇಲೆ ಗ್ಯಾಪ್ ನಲ್ಲಿ ನಾನು ಏರ್ ಕಟ್ ಮಾಡ್ಕೊಂಡೆ. ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟೇ ಆಗೋಗಿತ್ತು. ಫೈನಲಿ ಏರ್ ಟ್ರೀಟ್ಮೆಂಟ್ ಆದ್ಮೇಲೆ ಹೇರ್ ತುಂಬಾನೇ ಸಾಫ್ಟ್ ಆಗಿತ್ತು. ನಮ್ಮ ಅಮ್ಮ ಕಂಪ್ಲೀಟ್ ಆಗಿ ಹೊಸ ಲುಕ್ ನಲ್ಲಿ ಒಳ್ಳೆ ಚಿಕ್ಕ ಹುಡುಗಿ ತರ ಕಾಣ್ತಿದ್ರು. ಅಂಡ್ ನನ್ನ ಫ್ರೆಂಡ್ ಸಲೂನ್ ಹೆಸರು ಐಬೆಕ್ ಸಲೂನ್ ಅಂತ. ಗರ್ಲ್ಸ್ ಗೆ ಇಲ್ಲಿ ತುಂಬಾನೇ ಕಾಂಬೋಸ್ ಇಟ್ಟಿದ್ದಾನೆ. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಫಸ್ಟ್ ಟೈಮ್ ಸಲೂನ್ ಏನು ಅನಿಸ್ತಮ್ಮ? ಚೆನ್ನಾಗಿತ್ತು. ನಾನು ಯಾವತ್ತೂ ಬಂದಿರ್ಲಿಲ್ಲ ಇಷ್ಟು ದೊಡ್ಡ ಸಲೂನ್ಗೆ, ಇವತ್ತು ಬಂದಿದ್ದೆ.